You wonder whether you'll be forgiven. ನಿಮಗೆ ಕ್ಷಮಿಸುವಿಕೆ ಸಿಗುತ್ತೋ ಇಲ್ಲವೋ ಎಂದು ನೀವು ಚಿಂತೆ ಮಾಡುತ್ತಿರಬಹುದು. Who will forgive? ಯಾರು ಕ್ಷಮಿಸುತ್ತಾರೆ? How to get forgiveness? ಹೇಗೆ ಕ್ಷಮಾಪಣೆ ಹೊಂದಬೇಕು? How to live a life free from guilt? ಅಪರಾಧ ಮುಕ್ತ ಜೀವಿತ ಹೇಗೆ ನಡೆಸಬೇಕು? Let me show you how you can have that experience. ಅಂತ ಅನುಭವ ಹೇಗೆ ಹೊಂದಬೇಕೆಂದು ನಾನು ನಿಮಗೆ ತೋರಿಸುತ್ತೇನೆ. There is power as you believe that you can be forgiven. ನಿಮಗೆ ಕ್ಷಮಾಪಣೆ ಸಿಗುತ್ತದೆ ಎಂದು ನಂಬುವಾಗ ಅಲ್ಲಿ ಕ್ಷಮಾಪಣೆಗೆ ಒಂದು ಶಕ್ತಿ ಇದೆ. And someone has made a way for you to have forgiveness. ನೀವು ಕ್ಷಮಾಪಣೆ ಹೊಂದುವುದಕ್ಕಾಗಿ ಯಾರೋ ಒಬ್ಬರು ಮಾರ್ಗ ಮಾಡಿದ್ದಾರೆ. Let me show you how. ಅದು ಹೇಗೆ ಎಂದು ನಾನು ತೋರಿಸುತ್ತೇನೆ. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, we are here to enjoy the power of the cross of Jesus Christ. ಯೇಸು ಕ್ರಿಸ್ತನ ಶಿಲುಬೆಯ ಶಕ್ತಿಯನ್ನು ಆನಂದಿಸುವುದಕ್ಕಾಗಿ ನಾವು ಇಲ್ಲಿದ್ದೇವೆ. The cross was a curse for the people according to Galatians 3:13. ಗಲಾತ್ಯ 3:13 ಪ್ರಕಾರ ಶಿಲುಬೆ ಅದು ಜನರಿಗೆ ಶಾಪವಾಗಿತ್ತು ಎಂದು ತಿಳಿಸುತ್ತದೆ. But the gospel of the cross of Jesus is the power of God unto salvation. ಆದರೆ ಯೇಸು ಕ್ರಿಸ್ತನ ಶಿಲುಬೆಯ ಸುವಾರ್ತೆ ಅದು ರಕ್ಷಿಸುವುದಕ್ಕೆ ಶಕ್ತವಾಗಿದೆ. There is power in the cross, in the suffering of Jesus Christ for us. ಯೇಸುವಿನ ಶ್ರಮೆ ಮತ್ತು ಯೇಸುವಿನ ಶಿಲುಬೆಯಲ್ಲಿ ನಮಗೆ ರಕ್ಷಿಸುವುದಕ್ಕೆ ಶಕ್ತಿ ಇದೆ. Today that power from the cross, from the sufferings of Jesus shall come upon you and shall deliver you and transform you. ಮತ್ತು ಇಂದು ಆ ಶಿಲುಬೆಯ ಶಕ್ತಿ ಮತ್ತು ಯೇಸುವಿನ ಶ್ರಮೆ ನಿಮ್ಮ ಮೇಲೆ ಬಂದು ನಿಮಗೆ ಬಿಡುಗಡೆ ಮಾಡುತ್ತವೆ. It shall transform your life. ಮತ್ತು ಅದು ನಿಮ್ಮ ಜೀವಿತ ಮಾರ್ಪಡಿಸುತ್ತದೆ. 1 Corinthians 1 and verse 18. ಮೊದಲನೇ ಕೊರಿಂಥ 1:18 The message of the cross is foolishness to those who are perishing, but to us who are being saved, it is the power of God. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. There was a girl who was dying. ಸಾಯುವ ಸ್ಥಿತಿಯಲ್ಲಿರುವ ಒಬ್ಬ ಹುಡುಗಿ ಇದ್ದಳು. And after she died, ಆಕೆ ಸತ್ತ ನಂತರ they opened her diary. ಆಕೆಯ ಡೈರಿಯನ್ನು ತೆರೆದರು. From the 40th day, she had written every day in each page. ಪ್ರತಿದಿನ ಒಂದೊಂದು ಪೇಜ್ ಅಲ್ಲಿ 40ನೇ ದಿವಸ ಒಂದು ವಿಷಯ ಬರೆದಿಟ್ಟಿದ್ದಳು. She had written just 40 days more. ಇನ್ನು 40 ದಿನಗಳು ಹೆಚ್ಚು ಎಂದು ಬರೆದಿದ್ದಳು. I can't see the sun anymore. ಇನ್ನು ಮುಂದೆ ಸೂರ್ಯನನ್ನು ನಾನು ಕಾಣುವುದಿಲ್ಲ. I can't hear the birds anymore. ಪಕ್ಷಿಗಳ ಧ್ವನಿ ನಾನು ಇನ್ನು ಮುಂದೆ ಕೇಳುವುದಿಲ್ಲ. I can't feel the beautiful breeze anymore. ಸುಂದರವಾದ ಗಾಳಿ ಇನ್ನು ಮುಂದೆ ನಾನು ಅನುಭವಿಸುವುದಿಲ್ಲ. I can't see the lovely moon anymore. ಬಹಳ ಸುಂದರವಾದ ಚಂದ್ರನನ್ನು ಇನ್ನು ಮುಂದೆ ನಾನು ಕಾಣುವುದಿಲ್ಲ. My life will be gone. ನನ್ನ ಜೀವಿತ ಹೊರಟು ಹೋಗುತ್ತದೆ. 39th day she wrote the same thing. 39ನೇ ದಿನ ಕೂಡ ಅದೇ ವಿಷಯ ಬರೆದಿಟ್ಟಿದ್ದಳು. 39 days more. ಇನ್ನು 39 ದಿನಗಳು, 38 days more. 38 ದಿನಗಳು, 37 days more. 37 ದಿನಗಳು, 7 days more. 7 ದಿನಗಳು ಹೆಚ್ಚು, Just 1 day more. ಒಂದು ದಿವಸ ಹೆಚ್ಚು. And she died. ಮತ್ತು ಆಕೆ ಸತ್ತು ಹೋದಳು. Jesus also counted each day. ಯೇಸು ಕೂಡ ಪ್ರತಿ ದಿನ ಆತನು ಎಣಿಸಿದನು. He said, I have to give my life. ನನ್ನ ಜೀವಿತ ನಾನು ಕೊಡಬೇಕು ಎಂದು ಹೇಳಿದನು. But not for myself. ಮತ್ತು ನನಗೋಸ್ಕರ ಅಲ್ಲ, For all those who believe in me. ನನ್ನಲ್ಲಿ ಯಾರು ನಂಬಿಕೆ ಇಡುತ್ತಾರೋ ಅವರಿಗಾಗಿ, That they may have everlasting life through my life being sacrificed. ನನ್ನ ಜೀವಿತದ ಯಜ್ಞದ ಮೂಲಕ ಅವರು ನಿತ್ಯ ಜೀವ ಹೊಂದಬೇಕು. Yes, every day he counted. ಪ್ರತಿದಿನ ಹೌದು, ಆತನು ಈ ರೀತಿ ಕೂಗಿದನು. This girl counted it with tears. ಹೇಗೆ ಈ ಹುಡುಗಿ ಕಣ್ಣೀರಿನಿಂದ ಅವುಗಳನ್ನು ಎಣಿಸಿದಳು. But Jesus counted each day towards the cross with love. ಆದರೆ ಯೇಸು ಶಿಲುಬೆಯ ಕಡೆಗೆ ಪ್ರತಿದಿನ ಪ್ರೀತಿಯ ಮೂಲಕ ಎಣಿಸಿದನು. The Bible says Jesus loved you and me and gave himself for us. ಯೇಸು ನಿನ್ನನ್ನು ನನ್ನನ್ನು ಪ್ರೀತಿಸಿ ತನ್ನಂತಾನೆ ಸಮರ್ಪಿಸಿಕೊಟ್ಟನು ಎಂದು ಸತ್ಯವೇದವು ಹೇಳುತ್ತದೆ. Yes, he loved you and gave himself as a sacrifice on the cross for you to live. ನೀವು ಜೀವಿಸುವುದಕ್ಕಾಗಿ ಆತನು ನಿಮ್ಮನ್ನು ಪ್ರೀತಿಸಿ ತನ್ನಂತಾನೆ ಯಜ್ಞವಾಗಿ ಆತನು ಅರ್ಪಿಸಿಕೊಟ್ಟನು. And on the cross, he spoke 7 words. ಶಿಲುಬೆಯ ಮೇಲೆ 7 ಮಾತುಗಳನ್ನು ಆತನಾಡಿದನು. 7 words of life. ಜೀವದ
7 ಮಾತುಗಳು. First of all, he showed his power to forgive. ಮೊದಲನೇದಾಗಿ ಕ್ಷಮಿಸುವುದಕ್ಕೆ ಆತನ ಶಕ್ತಿಯನ್ನು ತೋರಿಸಿದನು. The cross and the suffering of Jesus on the cross has brought us forgiveness for our sins. ಶಿಲುಬೆಯ ಮೇಲೆ ಆತನ ಶ್ರಮ ಅವು ನಮಗೆ ಕ್ಷಮಾಪಣೆ ತಂದವು. If you read Matthew 9 and verse 6, ಮತ್ತಾಯ 9:6 ಒಂದು ವೇಳೆ ನೀವು ಓದುವುದಾದರೆ, Jesus said, ಯೇಸು ಹೇಳುತ್ತಾರೆ, I want you to know that the Son of Man, that's Jesus Christ, has authority on earth to forgive sins. ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ, ಯೇಸು ಕ್ರಿಸ್ತನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿದನು. Jesus has the power to forgive all sins. ಎಲ್ಲ ಪಾಪಗಳನ್ನು ಕ್ಷಮಿಸುವುದಕ್ಕೆ ಯೇಸುವಿಗೆ ಅಧಿಕಾರವಿದೆ. Yes, he went to the cross. ಹೌದು, ಆತನು ಶಿಲುಬೆಗೆ ಹೋದನು, sacrificed himself. ತನ್ನನ್ನು ಯಜ್ಞವಾಗಿ ಅರ್ಪಿಸಿಕೊಟ್ಟನು. But on the third day he rose up. ಮತ್ತು 3ನೇ ದಿನ ಆತನು ಎದ್ದು ಬಂದನು. Today he is alive. ಆತನು ಇಂದು ಜೀವಿಸುತ್ತಾನೆ. And he has the power to forgive your sin. ನಿಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನಿಗೆ ಅಧಿಕಾರ ಉಂಟು. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. When you ask in the name of Jesus and ask for forgiveness of your sin, he has the power to forgive you. ಯೇಸುವಿನ ನಾಮದಲ್ಲಿ ನೀವು ಪಾಪಗಳನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುವಾಗ ಕ್ಷಮಿಸುವುದಕ್ಕೆ ಆತನಿಗೆ ಶಕ್ತಿ ಇದೆ. First of all, ಮೊದಲನೇದಾಗಿ he forgave the sins of those who asked for forgiveness. ಯಾರು ಕ್ಷಮಾಪಣೆಯನ್ನು ಕೇಳಿಕೊಂಡಿದ್ದಾರೋ ಅವರನ್ನು ಮೊದಲು ಆತನು ಕ್ಷಮಿಸಿದನು. Luke 23:42 and 43. ಲೂಕ 23:42 ಮತ್ತು 43ನೇ ವಾಕ್ಯದಲ್ಲಿ, The thief who hung by the side of Jesus on the cross, ಯೇಸುವಿನ ಪಕ್ಕದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂತಹ ಆ ಕಳ್ಳನು, he said, Lord, remember me. ಕರ್ತನೇ, ನನ್ನನ್ನು ನೆನಪು ಮಾಡಿಕೊ ಎಂದು ಹೇಳಿದನು. Remember me when you come into your ನಿನ್ನ ರಾಜ್ಯ ಪಡೆದುಕೊಂಡವನಾಗಿ ಬರುವಾಗ ನೆನೆಸಿಕೋ. I'm a sinner. ನಾನು ಪಾಪಿ, I'm destined for hell. ನರಕಕ್ಕಾಗಿ ನೇಮಿಸಲ್ಪಟ್ಟಿದ್ದೇನೆ. But please remember me. ದಯವಿಟ್ಟು ನನ್ನನ್ನು ನೆನೆಸಿಕೋ. Remember me. ನನ್ನನ್ನು ನೆನೆಸಿಕೋ. That's all we need to ask the Lord. ಅದನ್ನೇ ಕರ್ತನಿಗೆ ನಾವು ಕೇಳಬೇಕಾಗಿದೆ. Remember me. ನನ್ನನ್ನು ನೆನೆಸಿಕೋ. And please open heaven for me. ನನಗಾಗಿ ದಯವಿಟ್ಟು ಪರಲೋಕವನ್ನು ತೆರೆ. Forgive my sin and open heaven for ನನ್ನ me. ಪಾಪ ಕ್ಷಮಿಸಿ ನನಗಾಗಿ ಪರಲೋಕವನ್ನು ತೆರೆ. Jesus said, ಯೇಸು ಹೇಳುತ್ತಾರೆ, truly I tell you, ನಿಜವಾಗಿ ನಾನು ಹೇಳುತ್ತೇನೆ, today you will be in paradise ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. with me. ನನ್ನೊಂದಿಗೆ With me. ನನ್ನೊಂದಿಗೆ You will be with God, ನೀವು ದೇವರೊಂದಿಗೆ ಇರುವಿರಿ. Almighty God, ಸರ್ವಶಕ್ತನಾದ ದೇವರೊಂದಿಗೆ, not just with others, ಮತ್ತು ಬೇರೆಯವರೊಂದಿಗೆ ಅಲ್ಲ, but with me. ನನ್ನೊಂದಿಗೆ. What a joy! ಎಂತಹ ಆನಂದ! God wants to keep you with Him, ದೇವರು ತನ್ನೊಂದಿಗೆ ನಿಮ್ಮನ್ನು ಇಡುವುದಕ್ಕಾಗಿ ಬಯಸುತ್ತಾನೆ. forgiven of your sin. ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ. He is so holy, ಆತನು ಪವಿತ್ರನು, so holy, ಪವಿತ್ರನು, never knew sin. ಪಾಪ ಎಂದಿಗೂ ಮಾಡಲಿಲ್ಲ. He says, you can be with me. ನನ್ನೊಂದಿಗೆ ನೀವು ಇರುವಿರಿ ಎಂದು ಹೇಳುತ್ತಾನೆ. What great love! ಎಂತಹ ದೊಡ್ಡ ದೇವರಲ್ಲವೇ. We are sinners, ನಾವು ಪಾಪಿಗಳು, but yet He loves us. ಆದ್ಯಾಗೂ ನಮ್ಮನ್ನು ಪ್ರೀತಿಸುತ್ತಾನೆ. When we ask for forgiveness, ನೀವು ಆತನಿಗೆ ಕ್ಷಮಿಸುವಿಕೆ ಕೇಳುವಾಗ, ask Jesus to forgive us sin. ನಮ್ಮ ಪಾಪ ಕ್ಷಮಿಸು ಎಂದು ಆತನಿಗೆ ಕೇಳಿಕೊಳ್ಳೋಣ. He makes us His children. ತನ್ನ ಮಕ್ಕಳಾಗಿ ನಮ್ಮನ್ನು ಮಾಡುತ್ತಾನೆ. May He give you that grace. ಆ ಕೃಪೆ ನಿಮಗೆ ಆತನು ಕೊಡಲಿ. There was a man called Soma Ramathero. ಸೋಮ ರಾಮಪೇರ ಎನ್ನುವ ವ್ಯಕ್ತಿ ಇದ್ದನು. He was the one who killed Prime Minister in Sri Lanka, Mr. Bandaranaike. ಶ್ರೀ ಬಂದಾರ್ ನಾಯಕನನ್ನು ಮತ್ತು ಶ್ರೀಲಂಕಾದ ಪ್ರಧಾನಮಂತ್ರಿಯನ್ನು ಹತ್ಯೆ ಮಾಡಿದಂತಹ ವ್ಯಕ್ತಿಯಾಗಿದ್ದನು. They asked him before the death sentence was committed to him, ಮರಣ ಶಿಕ್ಷೆ ಕೊಡುವುದಕ್ಕಿಂತ ಮುಂಚೆ ಅವನಿಗೆ ಈ ರೀತಿಯಾಗಿ ಕೇಳಿದರು, what is your last wish? ನಿನ್ನ ಕೊನೆಯ ಬಯಕೆ ಏನು? He said, bring me a Christian priest. ಕ್ರೈಸ್ತಿಯ ಯಾಜಕನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ. I want prayer. ನನಗೆ ಪ್ರಾರ್ಥನೆ ಬೇಕು. I want to meet God after my death. ನಾನು ದೇವರನ್ನು ಭೇಟಿಯಾಗಬೇಕು. Jesus made the way for that. ಅದಕ್ಕಾಗಿ ಯೇಸು ಮಾರ್ಗ ಮಾಡಿದ್ದಾರೆ. Jesus said, I am the way. ನಾನೇ ಮಾರ್ಗ ಎಂದು ಯೇಸು ಹೇಳಿದ್ದಾರೆ. Through my blood I will cleanse you from all your sins. ನನ್ನ ರಕ್ತದ ಮೂಲಕ ನಿನ್ನ ಎಲ್ಲ ಪಾಪಗಳನ್ನು ನಾನು ತೊಳೆಯುತ್ತೇನೆ. I will forgive you. ನಾನೇ ಕ್ಷಮಿಸುತ್ತೇನೆ.
Turn to Jesus. ಯೇಸುವಿನ ಕಡೆಗೆ ತಿರುಗಿಕೊಳ್ಳಿರಿ. Ask him. ಆತನಿಗೆ ಕೇಳಿರಿ. Would you ask him wherever you are? ನೀವು ಎಲ್ಲೇ ಇದ್ದರೂ ಆತನಿಗೆ ಕೇಳುವೀರಾ? Tell him, Lord, forgive my sin. ನನ್ನ ಪಾಪಗಳನ್ನು ಕ್ಷಮಿಸು ಕರ್ತನೆ ಎಂದು ಕೇಳಿರಿ. Wash me with your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. Cleanse me, Lord. ನನ್ನನ್ನು ಶುದ್ಧೀಕರಿಸು ಕರ್ತನೆ. Cleanse me, Father. ತಂದೆಯೇ, ನನ್ನನ್ನು ಶುದ್ಧೀಕರಿಸು. Let me pray with you. ನಿಮ್ಮೊಂದಿಗೆ ಪ್ರಾರ್ಥಿಸುತ್ತೇನೆ. Lord Jesus, ಕರ್ತನಾದ ಯೇಸುವೇ, see the cry of your son. ನಿನ್ನ ಮಗನ ಕೂಗುವಿಕೆಯನ್ನು ನೀನು ಕೇಳು. Listen to the cry of your daughter. ನಿನ್ನ ಮಗಳ ಕೂಗನ್ನು ಕೇಳು. And I command the sins to come out of their lives. ಅವರ ಜೀವಿತದಿಂದ ಪಾಪ ಹೊರಗೆ ಬರಲೆಂದು ಆಜ್ಞಾಪಿಸುತ್ತೇನೆ. The sinful nature come out of their body. ಅವರ ದೇಹದಿಂದ ಪಾಪ ಸ್ವಭಾವಗಳು ಹೊರಗೆ ಬರಲಿ. The curses of sin to leave their life. ಅವರ ಜೀವಿತ ಎಲ್ಲ ಪಾಪದಿಂದ ಬಂದ ಶಾಪಗಳು ಹೊರಟು ಹೋಗಲಿ. As I place the name of Jesus into them, ಅವರಲ್ಲಿ ಯೇಸುವಿನ ಹೆಸರನ್ನು ಅವರು ಹೇಳಿಕೊಳ್ಳುವಾಗ, Lord Jesus, wash them with thy blood. ಕರ್ತನಾದ ಯೇಸುವೇ, ನಿನ್ನ ರಕ್ತದಿಂದ ಅವರನ್ನು ತೊಳೆ. Cleanse them. ಅವರನ್ನು ಶುದ್ಧೀಕರಿಸು. Transform them. ಮಾರ್ಪಡಿಸು. Let all the pleasures of sin leave them. ಪಾಪದ ಎಲ್ಲ ಭೋಗಗಳು ಅವರನ್ನು ಬಿಟ್ಟು ಹೋಗಲಿ. Addictions leave them. ಎಲ್ಲ ಚಟಗಳು ಅವರನ್ನು ಬಿಟ್ಟು ಹೋಗಲಿ. The fear caused by sin leave them. ಪಾಪದಿಂದ ಬಂದ ಎಲ್ಲ ಭಯ ಹೊರಟು ಹೋಗಲಿ. Demonic powers bringing sin into their lives leave them. ದುರಾತ್ಮ ಶಕ್ತಿಗಳು ಅವರಲ್ಲಿ ತರುವಂತ ಎಲ್ಲ ಪಾಪಗಳು ಅವರನ್ನು ಬಿಟ್ಟು ಹೋಗಲಿ. Set them free. ಅವರನ್ನು ಬಿಡುಗಡೆ ಮಾಡು. Set them free. ಬಿಡುಗಡೆ ಮಾಡು. Set them free, Lord. ಕರ್ತನೇ, ಬಿಡುಗಡೆ ಮಾಡು. Set them free. ಸ್ವತಂತ್ರರಾಗಿ ಮಾಡು. In Jesus' name. ಯೇಸುವಿನ ನಾಮದಲ್ಲಿ Wash them with thy blood. ನಿನ್ನ ರಕ್ತದಿಂದ ಅವರನ್ನು ತೊಳೆ. From now on, they are your children. ಈಗಿನಿಂದ ಅವರು ನಿನ್ನ ಮಕ್ಕಳು. Each one, each man, each woman, each boy, each girl is your child who is praying with ನಿನ್ನ me. ಮಗನು, ನಿನ್ನ ಮಗಳು, ಪ್ರತಿ ಮಹಿಳೆ, ಪುರುಷ, ಹುಡುಗ, ಹುಡುಗಿ ಎಲ್ಲರೂ ಇಂದಿನಿಂದ ಅವರು ನಿನ್ನ ಮಕ್ಕಳಾಗಿದ್ದಾರೆ. Thank you, Jesus. ಯೇಸುವೆ ವಂದನೆ. Just open your mouth. ನಿಮ್ಮ ಬಾಯಿ ತೆರೆಯಿರಿ. Say, thank you, Jesus. ಯೇಸುವೆ ವಂದನೆ ಎಂದು ಹೇಳಿರಿ. Thank you, Jesus. ಯೇಸುವೆ ವಂದನೆ. Thank you, Jesus. ಯೇಸುವೆ ವಂದನೆ. Thank you, Jesus. ಯೇಸುವೆ ವಂದನೆ. Thank you, Lord. ಕರ್ತನೇ ವಂದನೆ. Thank you for thy forgiveness. ನಿಮ್ಮ ಕ್ಷಮಾಪಣೆಗಾಗಿ ವಂದನೆ. Thank you for the power of God which is going into them and transforming their lives. ದೇವರ ಬಲ ಅವರೊಳಗೆ ಹೋಗಿ ಅವರನ್ನು ಮಾರ್ಪಡುವುದಕ್ಕಾಗಿ ನಿಮಗೆ ವಂದನೆ. Jesus, our Lord. ಯೇಸುವೆ ನಮ್ಮ ಕರ್ತನು. Let them walk with you. ನಿನ್ನೊಂದಿಗೆ ಅವರು ನಡೆಯಲಿ. Walk with them. ನಿನ್ನೊಂದಿಗೆ ನಡೆಯಲಿ. Walk with them. ನಿನ್ನೊಂದಿಗೆ ನಡೆಯಲಿ. Walk with them. ನಿನ್ನೊಂದಿಗೆ ನಡೆಯಲಿ. Thank you, Jesus. ಯೇಸುವೆ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Praise the Lord. ಕರ್ತನಿಗೆ ಸ್ತೋತ್ರ. And secondly, ಎರಡನೇದಾಗಿ, he had the power to forgive those who did not ask to be forgiven. ಯಾರು ಕ್ಷಮಾಪಣೆಯನ್ನು ಕೇಳಲಿಲ್ಲವೋ ಅವರನ್ನು ಕೂಡ ಆತನು ಕ್ಷಮಿಸಿದನು. Luke 23:34. ಲೂಕ 23:34ರಲ್ಲಿ People who are reviling at him, ಆತನ ಮೇಲೆ ದಂಗೆ ಏಳುವ ಜನರಿಗಾಗಿ, accusing him, ಆತನನ್ನು ದೂಷಿಸುವಂತವರನ್ನು, and the people who are just walking along the ಆ way, ಮಾರ್ಗದಲ್ಲಿ ನಡೆಯುವಂತಹ ಆ ಜನರಿಗೆ, religious people, ಧಾರ್ಮಿಕ ಜನರಿಗೆ, all were accusing him, reviling him, scoffing at him. ಆತನ ಮೇಲೆ ಹಾಸ್ಯ ಮಾಡುವ, ಅಪಮಾನ ಮಾಡುವ, ಆತನಿಗೆ ಅವಮಾನಿಸುವಂತಹ ಅಂತಹ ಜನರಿಗೆ, But Jesus forgave them even though they did not ask. ಅವರು ಕೇಳದೆ ಇದ್ದಾಗಲೂ ಯೇಸು ಅವರನ್ನು ಕ್ಷಮಿಸಿದರು. He said, Father, forgive them. ತಂದೆಯೇ, ಅವರನ್ನು ಕ್ಷಮಿಸು ಎಂದು ಹೇಳಿದನು. They do not know what they are doing, Lord. ಕರ್ತನೆ, ಅವರು ಏನು ಮಾಡುತ್ತಾರೆಂದು ಅವರು ಅರಿಯರು. They are scoffing at a righteous person. ನೀತಿವಂತನಾದ ವ್ಯಕ್ತಿಯನ್ನು ಅವರು ಪರಿಹಾಸ್ಯ ಮಾಡುತ್ತಿದ್ದಾರೆ. They are reviling a righteous person. ನೀತಿವಂತನಿಗೆ ಅವಮಾನಿಸುತ್ತಿದ್ದಾರೆ. Forgive them. ಅವರನ್ನು ಕ್ಷಮಿಸು. Forgive them. ಅವರನ್ನು ಕ್ಷಮಿಸು. Forgive them. ಅವರನ್ನು ಕ್ಷಮಿಸು. That is the power of Jesus. ಅದುವೇ ಯೇಸುವಿನ ಶಕ್ತಿಯಾಗಿದೆ. He pitied ಅವರ them, ಮೇಲೆ ದಯ ತೋರಿದನು. thinking of the impending judgment that was going to come to them. ಅವರ ಮೇಲೆ ಬರುವಂತ ಆ ನ್ಯಾಯ ತೀರ್ಪನ್ನು ನೆನೆಸಿಕೊಂಡು ಅವರ ಮೇಲೆ ದಯ ತೋರಿದನು. The Bible says, whatever you sow, you will reap. ಸತ್ಯವೇದವು ಹೇಳುತ್ತದೆ, ನೀವು ಏನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುವಿರಿ. Yes, Jesus knew he was going to die and he was going to rise up the third ಹೌದು, day. ಯೇಸುವಿಗೆ ಗೊತ್ತಿತ್ತು ಆತನು ಸತ್ತು ಹೋಗಲಿದ್ದಾನೆ ಮತ್ತು ಮೂರನೇ ದಿವಸ ಎದ್ದು ಬರಲಿದ್ದಾನೆ. He had the power over his future. ಆತನ ಭವಿಷ್ಯದ ಮೇಲೆ ಆತನಿಗೆ ಅಧಿಕಾರ ಇತ್ತು. But ಆದರೆ the people who are reviling and scoffing
had to go to hell, ಆತನಿಗೆ ನಿಂದಿಸುವ ಮತ್ತು ಪರಿಹಾಸ್ಯ ಮಾಡುವ ಜನರು ಅವರು ನರಕಕ್ಕೆ ಹೋಗಬೇಕು, had to sit with the devil. ಸೈತಾನನೊಂದಿಗೆ ಕೂಡಬೇಕು. Judas had to commit suicide and die over guilt. ಅಪರಾಧದಿಂದಾಗಿ ಯೂದನು ತನ್ನಂತಾನೆ ಹೋಗಿ ಉರುಳು ಹಾಕಿಕೊಂಡು ಸತ್ತನು. Jesus had compassion even on them, ಅವರ ಮೇಲೆಯೂ ಯೇಸು ಕರುಣೆ ತೋರಿದನು, even though they never asked. ಅವರು ಕೇಳದೆ ಇದ್ದಾಗಲೂ ಕೂಡ. They were thinking they have won by scoffing at Jesus and having crucified him and made him powerless. ಯೇಸುವನ್ನು ಪರಿಹಾಸ್ಯ ಮಾಡುತ್ತಾ ಆತನಿಗೆ ಶಿಲುಬೆಗೆ ಹಾಕುತ್ತಾ ಅವರು ಅಂದುಕೊಂಡರು ನಾವು ಎಲ್ಲವನ್ನು ಗೆದ್ದುಕೊಂಡಿದ್ದೇವೆ ಎಂದು. But only Jesus knew the devil was waiting to carry them to hell. ಆದರೆ ಯೇಸುವಿಗೆ ಮಾತ್ರ ಗೊತ್ತಿತ್ತು ಸೈತಾನನು ನರಕಕ್ಕೆ ಅವರನ್ನು ಒಯ್ಯುವುದಕ್ಕಾಗಿ ಕಾದುಕೊಂಡಿದ್ದನು. If he did not forgive and use his power to bring them out of their sin, they would all go to hell. ಒಂದು ವೇಳೆ ಯೇಸು ಕ್ಷಮಿಸದೇ ಇದ್ದರೆ, ತನ್ನ ಬಲದಿಂದ ಅವರನ್ನು ಸೈತಾನನಿಂದ ಹೊರಗಡೆ ತರದೇ ಇದ್ದರೆ ಅವರು ನರಕಕ್ಕೆ ಹೋಗುವರು. See the love of Jesus. ಯೇಸುವಿನ ಪ್ರೀತಿ ನೋಡಿರಿ. That's why you and I are God's children. ಅದಕ್ಕಾಗಿಯೇ ನಾನು ನೀವು ದೇವರ ಮಕ್ಕಳಾಗಿದ್ದೇವೆ. His mercy. ಆತನ ಕರುಣೆ. He even forgives those who never ask for forgiveness. ಕ್ಷಮಾಪಣೆಗಾಗಿ ಕೇಳದೆ ಇದ್ದವರಿಗೂ ಕೂಡ ಕ್ಷಮಿಸುತ್ತಾನೆ. The Bible says ಸತ್ಯವೇದವು ಹೇಳುತ್ತದೆ in Proverbs 11:21, ಜ್ಞಾನೋಕ್ತಿಗಳು 11:21ರಲ್ಲಿ, the wicked will not go unpunished. ದುಷ್ಟನಿಗೆ ದಂಡನೆ ಖಂಡಿತ. Proverbs 10:14, ಜ್ಞಾನೋಕ್ತಿ 10:14ರಲ್ಲಿ, the mouth of a fool invites ruin. ಮೂರ್ಖನ ಭಾಷಣ ಸಮೀಪ ನಾಶನ. But Jesus ಆದರೆ ಯೇಸು cried for them to be forgiven, ಅವರು ಕ್ಷಮಿಸಲ್ಪಡಬೇಕೆಂದು ಕೂಗಿದನು, prayed for them. ಅವರಿಗಾಗಿ ಪ್ರಾರ್ಥಿಸಿದನು. That's the power of the love of Jesus which came from the cross. ಶಿಲುಬೆಯಿಂದ ಬಂದಂತ ಅದುವೇ ಯೇಸುವಿನ ಪ್ರೀತಿಯ ಶಕ್ತಿಯಾಗಿದೆ. There was a Reverend Don Fillingson. ಅಲ್ಲೊಬ್ಬ ಬೋಧಕರು ಡಾನ್ ಫಿಲಿಂಗ್ಸನ್ ಇದ್ದರು. A truck went in the red light and hit his only 6-year-old son when he was crossing the road. ಅವರು ರಸ್ತೆಯನ್ನು ದಾಟುತ್ತಿರುವಾಗ ಅವರಿಗಿರುವಂತ ಒಬ್ಬನೇ 6 ವರ್ಷದ ಮಗನನ್ನು ಒಂದು ಟ್ರಕ್ ಬಂದು ಅಲ್ಲಿ ಆ ಕೆಂಪು ದ್ವೀಪದಲ್ಲಿ ಬಂದು ಹೊಡೆಯಿತು. And the child died. ಮತ್ತು ಆ ಮಗು ಸತ್ತು ಹೋಯಿತು. How much the heart of the parents would have been broken. ತಂದೆ ತಾಯಿಗಳ ಹೃದಯ ಎಷ್ಟು ಮುರಿದು ಹೋಗಿದ್ದಿರಬಹುದು. When the court case came, ನ್ಯಾಯಾಲಯದ ಪ್ರಕರಣ ಬಂದಾಗ the pastor ಆ ಸಭಾಪಾಲಕರು stood in the court. ಆ ನ್ಯಾಯಾಲಯದಲ್ಲಿ ನಿಂತುಕೊಂಡರು. As the judge was about to sentence the driver, ಆ ಚಾಲಕನನ್ನು ನ್ಯಾಯಾಧೀಶರು ಮರಣ ದಂಡನೆ ವಿಧಿಸುವುದಕ್ಕಿಂತ ಮುಂಚೆ saying he had committed murder ಕೊಲೆಯನ್ನು ಮಾಡಿದ್ದಾನೆಂದು ಹೇಳುವಾಗಲೇ by killing the sweet child ಆ ಮಧುರ ಮಗನನ್ನು ಕೊಲ್ಲುವುದರ ಮೂಲಕ because of his wrong action. ಅವನ ತಪ್ಪಾದ ಕಾರ್ಯಗಳ ಮೂಲಕವಾಗಿ The pastor said, ಆ ಸಭಾಪಾಲಕರು ಹೇಳಿದರು, Sir, ಅಯ್ಯ, if this man goes to ಈ jail, ವ್ಯಕ್ತಿ ಸೆರೆಮನೆಗೆ ಹೋಗುವುದಾದರೆ, if this man is given a sentence, ಇವನಿಗೆ ಮರಣ ದಂಡನೆ ಕೊಡುವುದಾದರೆ, his wife and children who are innocent will be suffering life. ಮುಕ್ತರಾಗಿರುವಂತಹ ಇವನ ಪತ್ನಿ ಮಕ್ಕಳು ಅವರು ಜೀವಿತ ಕಾಲವೆಲ್ಲ ಕಷ್ಟಪಡುತ್ತಾರೆ. They'll have no food. ಅವರಿಗೆ ಆಹಾರ ಇರುವುದಿಲ್ಲ. They did not commit sin. ಅವರು ಪಾಪ ಮಾಡಲಿಲ್ಲ. They did not commit the wrong deed. ಅವರು ತಪ್ಪಾದ ಕೆಲಸ ಮಾಡಲಿಲ್ಲ. So for their sake, ಅವರಿಗಾಗಿ I forgive this man. ಈ ವ್ಯಕ್ತಿಗೆ ನಾನು ಕ್ಷಮಿಸುತ್ತೇನೆ. I forgive this ಈ man. ವ್ಯಕ್ತಿಗೆ ನಾನು ಕ್ಷಮಿಸುತ್ತೇನೆ. Please forgive. ದಯವಿಟ್ಟು ಅವನನ್ನು ಕ್ಷಮಿಸಿರಿ. Please forgive him. ಕ್ಷಮಿಸಿರಿ. I have no case against him. ಅವನ ವಿರುದ್ಧ ನನಗೆ ಯಾವ ಪ್ರಕರಣ ಇಲ್ಲ. How much more Jesus has done it for us. ಯೇಸು ನಮಗಾಗಿ ಎಷ್ಟೋ ಅದಕ್ಕಿಂತಲೂ ಹೆಚ್ಚಾಗಿ ಮಾಡಿದ್ದಾನೆ. My friend, ನನ್ನ ಸ್ನೇಹಿತನೇ, turn to Jesus. ಯೇಸುವಿನ ಕಡೆಗೆ ತಿರುಗಿಕೋ. Stop being arrogant. ಗರ್ವಿಷ್ಠನಾಗಿ ಇರುವುದನ್ನು ಬಿಟ್ಟು ಬಿಡು. Stop being obstinate. ಅವಿದ್ಯನಾಗಿ ಆತನಿಗೆ ಇರುವುದನ್ನು ಬಿಟ್ಟು ಬಿಡು. Turn to Jesus. ಯೇಸುವಿನ ಕಡೆಗೆ ತಿರುಗಿಕೋ. Don't say, let me be with the devil. ಸೈತಾನನೊಂದಿಗೆ ಇರುತ್ತೇನೆ ಎಂದು ಹೇಳಬೇಡ. Let me see what happens. ಏನು ಆಗುತ್ತದೆ ನೋಡುತ್ತೇನೆ. Today I have all the power to destroy the name of Jesus and those who carry it. ಯೇಸುವಿನ ಹೆಸರು ಮತ್ತು ಅದನ್ನು ಹೊತ್ತುಕೊಂಡು ಹೋಗುವಂತ ಜನರಿಗೆ ನಾಶ ಮಾಡುವುದಕ್ಕೆ ಇಂದು ನನಗೆ ಅಧಿಕಾರವಿದೆ.
Today, God wants to transform you from being a Saul into a Paul of the Bible. ಇಂದು ಸೌಲನನ್ನು ಪೌಲನ್ನಾಗಿ ಸತ್ಯವೇದದಲ್ಲಿ ಮಾಡಿದಂತೆ ನಿನ್ನನ್ನು ಮಾರ್ಪಡಿಸಲು ಇಂದು ಬಯಸುತ್ತಾರೆ. Saul was destroying those who carried Jesus. ಯೇಸುವಿನ ಹೆಸರು ಹೇಳಿಕೊಳ್ಳುವರೆಲ್ಲರಿಗೆ ಸೌಲನ್ನು ನಾಶ ಮಾಡುತ್ತಿದ್ದನು. But Jesus transformed him. ಆದರೆ ಯೇಸು ಅವನನ್ನು ಮಾರ್ಪಡಿಸಿದರು. But lifelong Paul suffered for the gospel with sickness, beating, forsakenness, looting and desolation. ಪೌಲನು ತನ್ನ ಜೀವಿತ ಕಾಲವೆಲ್ಲ ಸುವಾರ್ತೆಗಾಗಿ ಅವನು ಹಿಂಸೆ, ಕಷ್ಟ, ನಷ್ಟಗಳು, ಅನೇಕ ಮರೆಯುವಿಕೆ, ಅನೇಕ ವಿಧವಾದಂತಹ ವಿರೋಧಗಳು, ಆ ರೀತಿಯಾಗಿ ಕ್ರಿಸ್ತನಿಗಾಗಿ ಅವನು ಜೀವಿಸಿದನು. He carried the marks of Christ in his body. ಅವನ ದೇಹದಲ್ಲಿ ಕ್ರಿಸ್ತನ ಗುರುತುಗಳನ್ನು ಹೊತ್ತುಕೊಂಡನು. Today, turn to ಇಂದು Jesus. ಯೇಸುವಿನ ಕಡೆಗೆ ತಿರುಗಿಕೋ, Turn to Jesus ಯೇಸುವಿನ ಕಡೆಗೆ ತಿರುಗಿಕೋ and serve the Lord. ಮತ್ತು ಕರ್ತನ ಸೇವೆ ಮಾಡು. He will make you a Paul. ಪೌಲನಾಗಿ ನಿಮ್ಮನ್ನು ಮಾರ್ಪಡಿಸುತ್ತಾನೆ. You will gladly suffer for the sake of Christ. ಕ್ರಿಸ್ತನಿಗಾಗಿ ನೀವು ಸಂತೋಷವಾಗಿ ಶ್ರಮ ಪಡುವಿರಿ. Father, ತಂದೆಗೆ, I pray for everyone ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. who has not asked for forgiveness from you, ನಿನ್ನಿಂದ ಯಾರು ಕ್ಷಮಾಪಣೆ ಕೇಳಿಕೊಳ್ಳಲಿಲ್ಲವೋ, but with all arrogance is hurting your body, your servants, your children. ನಿನ್ನ ಸೇವಕರನ್ನು, ನಿನ್ನ ಮಕ್ಕಳನ್ನು, ನಿನ್ನನ್ನು ಕರ್ತನೆ ಅವರ ಗರ್ವದಿಂದ ಅವರು ನೋವನ್ನು ತರುತ್ತಿದ್ದಾರೋ, I pray your forgiveness on them. ಅವರ ಮೇಲೆ ನಿನ್ನ ಕ್ಷಮಾಪಣೆಗಾಗಿ ಕೇಳುತ್ತೇನೆ. I forgive them. ನಾನು ಅವರನ್ನು ಕ್ಷಮಿಸುತ್ತೇನೆ. Forgive them, Lord, ಕರ್ತನೆ ಅವರನ್ನು ಕ್ಷಮಿಸು, and transform them. ಅವರನ್ನು ಮಾರ್ಪಡಿಸು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೇನ್. My friend, ನನ್ನ ಸ್ನೇಹಿತನೇ, secondly, ಎರಡನೇದಾಗಿ after the power of forgiveness, ಆ ಕ್ಷಮಾಪಣೆಯ ಶಕ್ತಿಯ ನಂತರ Jesus provided from the cross for the needs of the people. ಜನರ ಅವಶ್ಯಕತೆಗಳನ್ನು ಯೇಸು ಶಿಲುಬೆಯಿಂದಲೇ ಎಲ್ಲವನ್ನು ಒದಗಿಸಿದನು. In John 19:26-27, ಯೋಹಾನ 19:26 ಮತ್ತು 27ನೇ ವಾಕ್ಯದಲ್ಲಿ, as Jesus was hanging on the cross, ಶಿಲುಬೆಯ ಮೇಲೆ ಯೇಸು ನೇತು ಹಾಕಲ್ಪಟ್ಟಾಗ he saw his mother, ತನ್ನ ತಾಯಿಯನ್ನು ನೋಡಿದನು. and he saw his beloved disciple John watching him. ಅಲ್ಲಿ ಆತನ ಅತಿ ಪ್ರಿಯನಾದ ಶಿಷ್ಯನಾದ ಯೋಹಾನನ ನೋಡಿದನು. They were standing there ಅಲ್ಲಿ ಅವರು ನಿಂತುಕೊಂಡಿದ್ದರು. with their hearts broken. ಅವರ ಹೃದಯ ಮುರಿದು ಹೋಗಿದ್ದವು. The heart of Mary would have been broken looking at her son suffer. ತನ್ನ ಮಗನ ಆ ಕಷ್ಟ ನೋಡಿ ಮರಿಯಳ ಹೃದಯ ಕರಗಿ ಹೋಗಿರಬಹುದು. She would have said, "My son, I am unable to help. ನನ್ನ ಮಗನೇ, ನಿನಗೆ ಸಹಾಯ ಮಾಡಲು ಆಗುತ್ತಿಲ್ಲ ಎಂದು ಹೇಳಿರಬಹುದು. I am unable to tend your ನಿನ್ನ wounds. ಕಾಯಗಳನ್ನು ಆರೈಕೆ ಮಾಡಲು ನನಗೆ ಆಗುತ್ತಿಲ್ಲ. How blood is flowing out of your body." ನಿನ್ನ ರಕ್ತ ನಿನ್ನ ಶರೀರದಿಂದ ಹರಿದು ಹೋಗುತ್ತಿದೆ. When ಯಾವಾಗ I gave birth to you, ನಿನಗೆ ನಾನು ಜನ್ಮ ಕೊಟ್ಟಾಗ, the prophet said, ಪ್ರವಾದಿಗಳು ಹೇಳಿದರು, a sword will pierce your heart. ಖಡ್ಗವು ನಿನ್ನ ಹೃದಯವನ್ನು ಅಲಗಿಸುವುದು. Is it this ಅದು moment? ಇದೇ ಸಮಯವೋ? She saw a soldier piercing his side with a ಆತನ spear. ಪಕ್ಕೆಯಲ್ಲಿ ಸೈನಿಕರು ತಿವಿಯುವುದನ್ನು ಆಕೆ ನೋಡಿದಳು. She would have felt a spear coming into her body. ಆಕೆ ದೇಹದಲ್ಲಿ ಆ ತಿವಿತವನ್ನು ಆಕೆ ಅನುಭವಿಸಿರಬಹುದು. Pain would have come to her ಆಕೆಗೆ ಆ ನೋವು ಬಂದಿರಬಹುದು. when they whipped him. ಆತನಿಗೆ ಅವರು ಹೊಡೆದಾಗ She would have felt the pain, ಆಕೆ ಆ ನೋವು ಅನುಭವಿಸಿರಬಹುದು. but she could not do anything to heal his wounds or to comfort him. ಗಾಯಗಳನ್ನು ವಾಸಿ ಮಾಡುವುದಕ್ಕೆ, ಆತನಿಗೆ ಸಂತೈಸುವುದಕ್ಕೆ ಆಕೆಯಿಂದ ಆಗಲಿಲ್ಲ. She was only ಆಕೆ ಬರೀ ನೋಡುತ್ತಿದ್ದಳು. watching her son suffer. ಆಕೆ ಮಗನು ಕಷ್ಟಪಡುವುದನ್ನು ನೋಡಿದಳು. Maybe you as a ನೀವು ಒಬ್ಬ mother, ತಾಯಿಯಾಗಿ, you as a father, ತಂದೆಯಾಗಿ are crying, watching your son, your daughter suffer and are unable to transform them or help them. ನಿಮ್ಮ ಮಗನು ಮಗಳು ಕಷ್ಟಪಡುವುದನ್ನು ನೀವು ನೋಡಿ ಅವರಿಗೆ ಮಾರ್ಪಡಿಸಲು ಸಾಧ್ಯವಾಗದೆ ಇರುವಂತಹ ಅಂತಹ ಪರಿಸ್ಥಿತಿಯಲ್ಲಿ ಇರಬಹುದು. Jesus knows your agony. ನಿಮ್ಮ ನೋವು ಯೇಸುವಿಗೆ ಗೊತ್ತು. He knows your suffering. ನಿಮ್ಮ ಕಷ್ಟಗಳು ಆತನು ತಿಳಿದವನಾಗಿದ್ದಾನೆ. And secondly, ಎರಡನೇದಾಗಿ his mother ಆತನ ತಾಯಿ would have said, "My son, when you were with me, you answered me and did miracles." ಮಗನೇ, ನೀನು ನನ್ನೊಂದಿಗಿದ್ದಾಗ ನನಗೆ ಎಲ್ಲವನ್ನು ಉತ್ತರ ಕೊಟ್ಟೆ, ನನ್ನನ್ನು ನೋಡಿಕೊಂಡೆ. Now who will care for me? ಈಗ ಯಾರು ನನಗೆ ಕಾಳಜಿ ವಹಿಸುತ್ತಾರೆ? Who will do miracles for me? ನನಗೋಸ್ಕರ ಅದ್ಭುತ ಯಾರು ಮಾಡುತ್ತಾರೆ?
And John, ಮತ್ತು ಯೋಹಾನನು his disciple, ಆತನ ಶಿಷ್ಯನು was always on his board. ಯಾವಾಗಲೂ ಆತನ ಹತ್ತಿರದಲ್ಲಿ ಇರುತ್ತಿದ್ದನು. And Jesus was his comfort. ಯೇಸುವೆ ಅವನ ಸಂತೈಸುವಿಕೆಯಾಗಿದ್ದರು. He spoke to him mysteries. ರಹಸ್ಯಗಳನ್ನು ಆತನಿಗೆ ಹೇಳಿದನು. He showed him mysteries. ರಹಸ್ಯಗಳನ್ನು ಆತನು ಅವನಿಗೆ ತೋರಿಸಿದನು. He showed the open heaven, bringing Moses and Elijah to him. ಮೋಶೆ ಮತ್ತು ಎಲಿಯನ್ನು ಬರುವಂತಹ ಆ ತೆರೆದ ಪರಲೋಕ ತೋರಿಸಿದನು. Now John was standing there, missing that love. ಈಗ ಆ ಪ್ರೀತಿಯನ್ನು ಕಳೆದುಕೊಂಡವನಾಗಿ ಯೋಹಾನನು ಅಲ್ಲಿ ನಿಂತುಕೊಂಡಿದ್ದಾನೆ. Missing that love. ಆ ಪ್ರೀತಿಯನ್ನು ಕಳೆದುಕೊಂಡಿದ್ದನು. But from the cross, ಶಿಲುಬೆಯಿಂದ Jesus looked at them. ಯೇಸು ಅವನನ್ನು ನೋಡಿದರು. Jesus looked at them ಯೇಸು ಅವನನ್ನು ನೋಡಿದರು. with the blood flowing on his face. ಅವನ ಮುಖದ ಮೇಲೆ ರಕ್ತ ಹರಿಯುತ್ತಿರುವಾಗ Maybe his eyes were blurred. ಆತನ ಕಣ್ಣುಗಳು ರಕ್ತದಿಂದ ತುಂಬಲ್ಪಟ್ಟಿದ್ದವು. He could not even see what was happening before him. ಅವನ ಮುಂದೆ ಏನು ನಡೀತಿದೆ ಎಂದು ನೋಡೋದಕ್ಕೆ ಆಗದೇ ಇದ್ದಿರಬಹುದು. His hands were naked. ಆತನ ಕೈಗಳನ್ನು ಜಡಿದಿದ್ದಾರೆ. But in the midst of that, he could see his bleeding mother, bleeding disciple. ಅದರ ಮಧ್ಯದಲ್ಲಿ ರಕ್ತ ಹರಿಯುವ ನೋವಿನಿಂದ ತನ್ನ ತಾಯಿ ತನ್ನ ಶಿಷ್ಯನನ್ನು ನೋಡಿದನು. And by his power provided for them. ತನ್ನ ಬಲದಿಂದ ಅವರಿಗೆ ಆತನು ಒದಗಿಸಿಕೊಟ್ಟನು. He said these eternal ಈ words. ನಿತ್ಯ ಮಾತುಗಳನ್ನು ಆತನು ಹೇಳಿದನು. Woman, ಅಮ್ಮ, here is your son. ಇಗೋ ನಿನ್ನ ಮಗನು ಎಂದು ಹೇಳಿದನು. Take John as your son. ಯೋಹಾನನನ್ನು ನಿನ್ನ ಮಗನಾಗಿ ತೆಗೆದುಕೋ. And he said to the disciple, ಮತ್ತು ಶಿಷ್ಯನಿಗೆ ಆತನು ಹೇಳಿದನು, here is your mother. ಇಗೋ ನಿನ್ನ ತಾಯಿ. I give my mother to you as your mother. ನನ್ನ ತಾಯಿಯನ್ನು ನಿನ್ನ ತಾಯಿಯಾಗಿ ನಿನಗೆ ಒಪ್ಪಿಸಿಕೊಡುತ್ತೇನೆ. He provided for both of them ಆ ಇಬ್ಬರಿಗೂ ಒದಗಿಸಿಕೊಟ್ಟನು. to be comforted. ಸಂತೈಸುವಿಕೆಗಾಗಿ. My friend, ನನ್ನ ಸ್ನೇಹಿತನೇ, that's the love of Jesus. ಅದುವೇ ಯೇಸುವಿನ ಪ್ರೀತಿ. He will provide the family. ನಿಮಗೋಸ್ಕರ ಕುಟುಂಬ ಆತನು ಒದಗಿಸಿಕೊಡುತ್ತಾನೆ. He will provide love for you. ನಿಮಗೋಸ್ಕರ ಪ್ರೀತಿ ಒದಗಿಸಿಕೊಡುತ್ತಾನೆ. He will heal your broken heart. ನಿಮ್ಮ ಮುರಿದ ಹೃದಯ ಆತನು ಸ್ವಸ್ಥ ಮಾಡುತ್ತಾನೆ. He cares for you. ನಿಮಗಾಗಿ ಚಿಂತಿಸುತ್ತಾನೆ. He sets the lonely into family. ಒಂಟಿಯಾಗಿರುವವರನ್ನು ಆತನು ಕುಟುಂಬದಲ್ಲಿ ಸೇರಿಸುತ್ತಾನೆ. And he becomes a father to walk amongst you and keep you as his son, his daughter. ನಿಮ್ಮನ್ನು ತನ್ನ ಮಗಳಾಗಿ ಮಗನಾಗಿಟ್ಟುಕೊಳ್ಳುವುದಕ್ಕಾಗಿ ತಂದೆಯಾಗಿ ನಡೆಯುತ್ತಾನೆ. He heals the broken heart. ಮುರಿದ ಹೃದಯಗಳನ್ನು ಸ್ವಸ್ಥ ಮಾಡುತ್ತಾನೆ. Isaiah 61 and verse 1. ಯೆಶಾಯ 61 ವಾಕ್ಯದಲ್ಲಿ And binds up the broken heart. ಮನ ಮುರಿದವರನ್ನು ಆತನು ಕಟ್ಟುತ್ತಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. Let not your heart be ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. troubled. Today he is coming to you to heal your broken heart. ಇಂದು ನಿಮ್ಮ ಮನ ಮುರುವಿಕೆಯನ್ನು ವಾಸಿ ಮಾಡುವುದಕ್ಕಾಗಿ ನಿಮ್ಮ ಬಳಿಗೆ ಬರುತ್ತಾನೆ. Deuteronomy 33:3 says, ಧರ್ಮೋಪದೇಶ ಕಾಂಡ 33:3 ಹೇಳಲ್ಪಟ್ಟಿದೆ, surely the Lord loves his people. ಆತನು ತನ್ನ ಜನರನ್ನು ಖಂಡಿತವಾಗಿ ಪ್ರೀತಿಸುತ್ತಾನೆ. In Jeremiah 31:3 the Bible says, ಯೆರೆಮೀಯ 31:3 ಸತ್ಯವೇದ ಹೇಳುತ್ತದೆ, I have drawn you with cords of love to myself. ನನ್ನ ಕಡೆಗೆ ಪ್ರೀತಿಯ ಬಂಧದಿಂದ ನಿಮ್ಮನ್ನು ಸೆಳೆದುಕೊಂಡಿದ್ದೇನೆ. Hosea 11:4 also says the same. ಹೋಶೇಯ 11:4 ಕೂಡ ಅದೇ ವಿಷಯ ಹೇಳುತ್ತದೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. Today you may have no one to help. ಇಂದು ಸಹಾಯ ಮಾಡೋದಕ್ಕೆ ನಿಮಗೆ ಯಾರು ಇಲ್ಲದಿರಬಹುದು. In your marriage, ನಿಮ್ಮ ಮದುವೆಯಲ್ಲಿ, in your business, ನಿಮ್ಮ ವ್ಯಾಪಾರದಲ್ಲಿ, in your job, ನಿಮ್ಮ ಉದ್ಯೋಗದಲ್ಲಿ, in your family, ನಿಮ್ಮ ಕುಟುಂಬದಲ್ಲಿ, in your studies, ನಿಮ್ಮ ವ್ಯಾಸಂಗದಲ್ಲಿ, the things for your future. ಭವಿಷ್ಯಕ್ಕಾಗಿ ನಿಮ್ಮ ವಿಷಯಗಳಲ್ಲಿ. But Jesus loves you. ಆದರೆ ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. Oh, he will provide. ಆತನೇ ನಿಮಗೆ ಒದಗಿಸಿಕೊಡುತ್ತಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. Power that he brought from the cross will come and build your life today. ಶಿಲುಬೆಯಿಂದ ಆತನು ತನ್ನಂತ ಆತನ ಶಕ್ತಿಯ ಮೂಲಕ ಆತನು ನಿಮ್ಮ ಜೀವಿತ ಕಟ್ಟುತ್ತಾನೆ. He will heal your broken heart and provide love in your life. ನಿಮ್ಮ ಮುರಿದ ಹೃದಯವನ್ನು ಆತನು ವಾಸಿ ಮಾಡಿ ನಿಮಗೆ ಪ್ರೀತಿಯನ್ನು ಒದಗಿಸುತ್ತಾನೆ. After the Second World War, ಎರಡನೆಯ ಜಾಗತಿಕ ಯುದ್ಧದ ನಂತರದಲ್ಲಿ a Japanese bomber, a pilot, came to the United States. ಜಪಾನ್ ದೇಶದವನಾದ ಪೈಲಟ್ ಅವನು ಅಮೆರಿಕ ದೇಶಕ್ಕೆ ಬರುತ್ತಾನೆ. He was in that Second World War. ಅವನು ಆ ಎರಡನೇ ಜಾಗತಿಕ ಯುದ್ಧದಲ್ಲಿದ್ದನು. He had put the bombs on the Americans in Pearl Harbor and killed many Americans. ಅವನು ಪರ್ಲ್ ಹಾರ್ಬರ್ ಅಲ್ಲಿ
ಆ ಬಾಂಬ್ ಅಮೆರಿಕದವರ ಮೇಲೆ ಹಾಕಿ ಅನೇಕರನ್ನು ಕೊಲ್ಲಿದನು. But when he came to the US, ಆದರೆ ಅವನು ಅಮೆರಿಕಕ್ಕೆ ಬಂದಾಗ he was speaking in a church. ಒಂದು ಸಭೆಯಲ್ಲಿ ಮಾತನಾಡುತ್ತಿದ್ದನು. He said, I was a bomber. ನಾನು ಬಾಂಬ್ ಹಾಕುವವನು ಆಗಿದ್ದೇನು. I dropped the bomb ನಾನು ಅದನ್ನು ಇಟ್ಟೇನು and killed many of your family members. ಅನೇಕ ನಿಮ್ಮ ಕುಟುಂಬ ಸದಸ್ಯರನ್ನು ಕೊಲೆ ಮಾಡಿದ್ದೇನು. I have come to ask for forgiveness. ಕ್ಷಮೆ ಕೇಳುವುದಕ್ಕಾಗಿ ಬಂದಿದ್ದೇನೆ. Jesus came into my life. ಯೇಸು ನನ್ನ ಜೀವಿತದಲ್ಲಿ ಬಂದರು. Forgave my sin. ನನ್ನ ಪಾಪಗಳನ್ನು ಕ್ಷಮಿಸಿದನು. As I cried for forgiveness, ಕ್ಷಮಿಸುವಿಕೆಗಾಗಿ ನಾನು ಕೇಳಿದಾಗ and changed me. ನನ್ನನ್ನು ಬದಲಾಯಿಸಿದನು. Now I have come all the way to ask for forgiveness from you, ನಿಮ್ಮಿಂದ ಕ್ಷಮಾಪಣೆ ಕೇಳಿಕೊಳ್ಳುವುದಕ್ಕಾಗಿ ಅಲ್ಲಿಂದ ಬಂದಿದ್ದೇನೆ, from the people of the United States. ಅಮೆರಿಕ ದೇಶದ ಜನರಿಂದ. And he went around shaking each one's hand and asking for forgiveness. ಪ್ರತಿಯೊಬ್ಬರ ಕೈ ಕುಲುಕಿ ಪ್ರತಿಯೊಬ್ಬರಿಂದ ಕ್ಷಮಾಪಣೆಯನ್ನು ಕೇಳಿಕೊಳ್ಳುತ್ತಾ ಹೋದನು. And there was a mother of a soldier, American soldier there, who had died in that bomb. ಅಮೆರಿಕದ ಸೈನಿಕನೊಬ್ಬನು ಆ ಬಾಂಬ್ ಹೊಡೆತದಲ್ಲಿ ಸತ್ತಂತ ಆ ಮಗನ ತಾಯಿಯಲ್ಲಿದ್ದಳು. As he was coming nearer and nearer and nearer, ಆಕೆ ಹತ್ತಿರ ಬರುತ್ತಿರುವಾಗ her heart was beating hard. ಆಕೆಯ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. She was thinking about her son who died. ಮರಣ ಹೊಂದಿದ ತನ್ನ ಮಗನ ಕುರಿತಾಗಿ ಆಕೆ ಯೋಚನೆ ಮಾಡುತ್ತಿದ್ದಳು. She was so heartbroken. ಆಕೆಯ ಹೃದಯ ಮುರಿದು ಹೋಗಿತ್ತು. Angry. ಕೋಪ. Wanted to tear him to pieces. ಅವನನ್ನು ಹರಿದು ಹಾಕಬೇಕೆಂದು ಅಂದುಕೊಂಡಳು. But when he came, ಆದರೆ ಅವನು ಹತ್ತಿರ ಬಂದಾಗ and reached out his ಅವನ ಕೈ ಚಾಚಿದಾಗ and said, Mother, ತಾಯಿ, forgive me. ನನ್ನನ್ನು ಕ್ಷಮಿಸು. He never knew that the son of the mother had died in the war. ಆ ಯುದ್ಧದಲ್ಲಿ ತಾಯಿಯ ಮಗನು ಸತ್ತು ಹೋಗಿದ್ದನು ಎಂದು ಅವನಿಗೆ ಗೊತ್ತಿರಲಿಲ್ಲ. In that bombing in Pearl ಆ Harbor, ಪರ್ಲ್ ಹಾರ್ಬರ್ ಆ ಯುದ್ಧದಲ್ಲಿ he said, Forgive me, Mother. ತಾಯಿ, ನನಗೆ ಕ್ಷಮಾಪಣೆ ಕೊಡು ಎಂದು ಕೇಳಿದನು. The great power of forgiveness came upon her. ದೊಡ್ಡ ಕ್ಷಮಾಪಣೆಯ ಶಕ್ತಿ ಅವಳ ಮೇಲೆ ಬಂದಿತ್ತು. She hugged him ಅವನನ್ನು ಆಕೆ ಅಪ್ಪಿಕೊಂಡಳು. and cried and cried and cried ಬಹಳವಾಗಿ ಅತ್ತಳು. and said, Son, I forgive you. ಮಗನೇ, ನಿನ್ನನ್ನು ಕ್ಷಮಿಸುತ್ತೇನೆ ಎಂದು ಹೇಳಿದಳು. I forgive you. ನಿನ್ನನ್ನು ಕ್ಷಮಿಸುತ್ತೇನೆ. He too hugged her. ಅವನು ಅಪ್ಪಿಕೊಂಡನು. And what reconciliation. ಅಲ್ಲಿ ಎಂತಹ ಸಂಧಾನ ಬಂದಿತ್ತು. And he took care of her. ಆಕೆಯನ್ನು ನೋಡಿಕೊಂಡನು. My dear friends, ನನ್ನ ಪ್ರಿಯ ಸ್ನೇಹಿತರೆ, God will bring love back to you. ದೇವರು ನಿಮಗೆ ಪ್ರೀತಿಯನ್ನು ಹಿಂತಿರುಗಿ ತರುವರು. Jesus has paid the price for you on the cross. ಶಿಲುಬೆಯ ಮೇಲೆ ನಿಮಗಾಗಿ ಯೇಸು ಬೆಲೆ ಕಟ್ಟಿದ್ದಾರೆ. He will build your life again. ಮತ್ತೆ ನಿಮ್ಮ ಜೀವಿತ ಕಟ್ಟುತ್ತಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. Shall we pray? ಪ್ರಾರ್ಥಿಸೋಣವೇ? Father, ತಂದೆಯೇ, how much the heart of your son, your daughter is broken. ನಿನ್ನ ಮಗನ ಹೃದಯ ಎಷ್ಟು ಮುರಿದು ಹೋಗಿದೆ. People may have wronged them. ಜನರು ಅವರಿಗೆ ತಪ್ಪಾಗಿ ಮಾಡಿರಬಹುದು. Their heart may be broken. ಅವರ ಹೃದಯ ಮುರಿದು ಹೋಗಿರಬಹುದು. Lord, they may have lost their loved ones. ಅವರ ಪ್ರೀತಿ ಪಾತ್ರನವರು ಕಳೆದುಕೊಂಡಿರಬಹುದು ಕರ್ತನೆ. Their heart may be broken. ಅವರ ಹೃದಯ ಮುರಿದು ಹೋಗಿರಬಹುದು. They may say, I have no one to help. ನನಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲ ಎಂದು ನೀವು ಹೇಳಬಹುದು. Nobody to support them. ನನಗೆ ಸಹಾಯ ಮಾಡಲು ಯಾರಿಲ್ಲ. All alone. ಒಬ್ಬಂಟಿಗರಾಗಿ Their heart may be broken. ಅವರ ಹೃದಯ ಮುರಿದಿರಬಹುದು. Right now, ಈಗಲೇ send your everlasting love, ನಿನ್ನ ಶಾಶ್ವತ ಪ್ರೀತಿ ಕಳುಹಿಸು. your cords of love, ಆ ಪ್ರೀತಿಯ ಬಂಧವನ್ನು ಕಳುಹಿಸು. that you sent from the cross through your suffering on the cross. ಶಿಲುಬೆಯ ಮೇಲೆ ಯಾತನೆ ಪಡುವುದರ ಮೂಲಕವಾಗಿ ಶಿಲುಬೆಯಿಂದ ನೀನು ಕಳುಹಿಸಿದಂತಹ Bind up the broken heart of thy son, thy daughter, right now, Lord Jesus. ಕರ್ತನಾದ ಯೇಸುವೆ, ಈಗಲೇ ಮನ ಮುರಿದ ನಿನ್ನ ಮಗನ ಹೃದಯವನ್ನು ಕಟ್ಟು. As you healed your mother's ನಿನ್ನ heart, ತಾಯಿಯ ಹೃದಯ ನೀನು ಸ್ವಸ್ಥ ಮಾಡಿದಂತೆಯೇ as you healed your disciples' heart, ನಿನ್ನ ಶಿಷ್ಯನ ಹೃದಯ ಸ್ವಸ್ಥಪಡಿಸಿದಂತೆಯೇ heal their broken ಅವರ heart. ಮುರಿದ ಹೃದಯವನ್ನು ಸ್ವಸ್ಥ ಮಾಡು. Let your love flow into their spirit, Lord. ಅವರ ಆತ್ಮದಲ್ಲಿ ಕರ್ತನೆ ನಿನ್ನ ಪ್ರೀತಿ ಹರಿಯಲಿ. Let your Holy Spirit perfect everything concerning them for the future. ಅವರ ಭವಿಷ್ಯಕ್ಕಾಗಿ ನಿನ್ನ ಪವಿತ್ರಾತ್ಮನು ಎಲ್ಲವನ್ನು ಪರಿಪೂರ್ಣ ಮಾಡಲಿ.
Send people who would love them. ಅವರನ್ನು ಪ್ರೀತಿಸುವ ಜನರನ್ನು ಅವರಿಗಾಗಿ ಕಳುಹಿಸು. Build their home. ಅವರ ಮನೆಯನ್ನು ಕಟ್ಟು. Build their business. ಅವರ ವ್ಯಾಪಾರ ಕಟ್ಟು. Build their life. ಅವರ ಜೀವಿತ ಕಟ್ಟು. Build their ministry. ಅವರ ಸೇವೆಯನ್ನು ಕಟ್ಟು. In the name of Jesus. ಯೇಸುವಿನ ನಾಮದಲ್ಲಿ Every sorrow, let it get out of their spirits. ಅವರ ಆತ್ಮದಿಂದ ಎಲ್ಲ ದುಃಖ ಹೊರಟು ಹೋಗಲಿ. Take it away, Lord. ಅದು ಹೊರಟು ಹೋಗಲಿ. Give them the power to live. ನಿನ್ನಿಂದ ಬಲವನ್ನು ಅವರಿಗೆ ಕೊಡು. Give them the strength to live. ಜೀವಿಸುವುದಕ್ಕೆ ಅವರಿಗೆ ಬಲ ಕೊಡು. Give them the future to live. ಜೀವಿಸುವುದಕ್ಕೆ ಅವರಿಗೆ ಭವಿಷ್ಯ ಕೊಡು. Build them again. ಮತ್ತೆ ಕಟ್ಟು. Build them ಮತ್ತೆ again. ಕಟ್ಟು. Thank you for doing. ಅದನ್ನು ಮಾಡುವುದಕ್ಕಾಗಿ ವಂದನೆ. Thank you, Jesus. ಯೇಸುವೆ ವಂದನೆ. Thank you for your love. ನಿನ್ನ ಪ್ರೀತಿಗಾಗಿ ವಂದನೆ. Thank you. ವಂದನೆಗಳು. God bless you with a brand new future with great love surrounding you. ದೇವರು ನಿಮಗೆ ಹೊಸ ಭವಿಷ್ಯ, ಅದು ಪ್ರೀತಿಯಿಂದ ಸುತ್ತುವರಿಯಲ್ಪಟ್ಟಂತಹ ಭವಿಷ್ಯವನ್ನು ಕೊಡಲಿ. Thank you, Jesus. ಯೇಸುವೆ ವಂದನೆ.